ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ ಎಂ ಮಲಪ ಜೋತರ. ಆತ್ಮೀಯರೇ, ಗಂಡ ಹೆಂಡರ ನಡುವೆ ಕೂಸು ಬಡವಾಯಿತು ಅನ್ನುವಂಥ ಗಾದೆ ಮಾತು ನೀವು ಕೇಳಿದ್ದೀರಿ. ಹಂಗೆ ಇವತ್ತು ಸರ್ಕಾರ ಮತ್ತು ಅವರ ಅಧಿಕಾರಿಗಳು, ಅದರಲ್ಲೂ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ, ಇದರಿಂದಾಗಿ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ CET ಎಕ್ಸಾಮ್ ಕೊಡಬೇಕು, ತಯಾರಿ ಮಾಡಿರ್ತಾರೆ ಮಕ್ಕಳು, ಓಡಾಡ್ತಾ ಇರ್ತಾರೆ. ನಾ ಇಂಜಿನಿಯರ್ ಆಗಬೇಕು, ಮತ್ತೇನೋ ಆಗಬೇಕು, ಮತ್ತು ಮೆಡಿಕಲ್ದಾಗ ಸೆಲೆಕ್ಷನ್ ಆಗಬೇಕು. 108 ಗದ್ದಗಳ ಮಧ್ಯೆ ಸಿಲೆಬಸ್ ಒಂದು ಹೆವಿ ಇರ್ತದೆ ರೀ ಪಾಪ. CBSE ಸಿಲೆಬಸ್ ಹೆವಿ ಪಾಪ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಮನೆಯಾಗ ಹೆಪ್ಪಟ್ಟವ್ರು ಅವ್ವ ಅಪ್ಪ ಇದ್ರಂತೆ ಮುಗಿದು ಹೋದ್. ಇವ್ರು ಸರ್ಟಿಫಿಕೇಟ್ ಎಲ್ಲ ಸತ್ತು ಹೋಗ್ಬೇಕಾಗ್ತದೆ. ಯಾಕಂತಂದ್ರೆ ಅಲ್ಲಿ ಮೀಸಲಾತಿ ಬಗ್ಗೆ, ಆದಾಯದ ಬಗ್ಗೆ ಇವೆಲ್ಲ ಸರ್ಟಿಫಿಕೇಟ್ ತಗೋಬೇಕು. ಇವು ತೆಗಿಬೇಕಪ್ಪ ಅಂದ್ರೆ ಈ ಗ್ರಾಮ ಆಡಳಿತಕ್ಕೆ ಹೋಗ್ಬೇಕು, ಅಥವಾ ಇನ್ನುಳಿದ ಪಂಚಾಯತ್ಗಳು ಅಥವಾ ತಹಸೀಲ್ದಾರ್ ಆಫೀಸ್ಗೆ ಅಡ್ಡಾಡಬೇಕು. ತಹಸೀಲ್ದಾರ್ ಆಫೀಸ್ಗೆ, ಗ್ರಾಮ ಪಂಚಾಯತಿಗಳ ಆಫೀಸ್ಗೆ ಅಡ್ಡಾಡೋದಪ್ಪ ಅಂದ್ರೆ ದೊಡ್ಡ ನರಕ ರೀ, ನರಕ. ಮತ್ತು ಅಲ್ಲಿ ಬಿಸಿ ಮಾಡಬೇಕು, ಬೆಚ್ಚಗೆ ಮಾಡಬೇಕು ಅವ್ರಿಗೆ. ಈ ಅಂಥದ್ರಾಗ ಅವರು ಮುಷ್ಕರ ನಡೆಸಿಬಿಟ್ಟಿದ್ದಾರೆ ನಮ್ಮ ಬೇಡಿಕೆಗಳಿಗೆ. ಅವರು ತಪ್ಪಲ್ಲ ಪಾಪ, ದುಡಿತಾ ಇದ್ದಾರೆ, ದುಡ್ತಿರ್ತಕ್ಕಂಥ ಪೇಮೆಂಟ್ ಬೀಳ್ತಾ ಇಲ್ಲ ಅಂತ ಅವ್ರ ವಾದ. ನಾವು ಹೆಚ್ಚು ಕೊಡ್ತಾ ಇದ್ದೀವಿ ಸರ್ಕಾರದ ವಾದ. ಅದಕ್ಕೆ ದೀರ್ಘಕಾಲದ ಬೇಡಿಕೆ ಈಡೇರಿಸುವವರೆಗೆ ಮುಷ್ಕರದಿಂದ ಹಿಂದೆ ಸರಿಯುವುದಿಲ್ಲ. 4 ದಿನಗಳಿಂದ ಮುಷ್ಕರ ನಡೆಯುತ್ತಿದ್ದು ಈಗಾಗಲೇ ವಿದ್ಯಾರ್ಥಿಗಳು, ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತಿದೆ. ಸರ್ಕಾರ ಕೂಡಲೇ ಸ್ಪಂದಿಸಿದ್ದರೆ ಎಲ್ಲರಿಗೂ ಒಳ್ಳೆಯದು. ಸ್ಪಂದಿಸಿದರೆ ಎಲ್ಲರಿಗೂ ಒಳ್ಳೆಯದು. ಯಾರು ಹೇಳ್ತಾರೆ ಇದನ್ನು ಕಂದಾಯ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ದಾರೆ. ಅಡ್ಡಿರಪ್ಪ, ಭಾಳ ಒಳ್ಳೆಯ ಮಾತಿದೆ. ಚಲೋ ಟೈಮ್ದಾಗ ಮುಗಿಡ್ತಾರೆ ಅವ್ರದ್ದು. ಈಗ ಸರ್ಕಾರ ಕೇಳೋದು, ಹೇಳಿದಾಗ ಮಾತು ಕೇಳೋದು. ನೋಡ್ರಿ, PUC ಎಕ್ಸಾಮ್ ನಡೆದಾಗ, ಇನ್ನುಳಿದ ಎಕ್ಸಾಮ್ ನಡೆದಾಗ ಎಕ್ಸಾಮ್ ಟೈಮ್ ಸ್ಟ್ರೈಕ್ ಸ್ಟಾರ್ಟ್. ಮತ್ತು ಉಳಿದ ಟೈಮ್ದಾಗ ನೀವು ಸ್ಟ್ರೈಕ್ ಮಾಡಿ ನಿಮ್ಗೆ ಯಾರು ಕೇಳೋದು ಇಲ್ಲ, ಅದು ಸತ್ಯದ. ಹೀಗಾಗಿ ಇವರಿಬ್ಬರು ಸರ್ಕಾರ ಮತ್ತು ಸರ್ಕಾರ ಅಧಿಕಾರಿಗಳ ಮಧ್ಯದಲ್ಲಿ ತಿಕ್ಕಾಟದಿಂದಾಗೆ ಇವತ್ತು ನಮ್ಮ PUC ಬರೀಲು, ಅದರಲ್ಲೂ ನೀಟ್ ಅವ್ರ ಬದುಕ್ರಿ, ನೀಟ CET ಎಕ್ಸಾಮ್ಗಳು ಅವ್ರ ಬದುಕು, ಪಾಪ ಮಕ್ಕಳ ಬದುಕು. ಯಾಕೆ ರೀ ಸರ್ಕಾರ ಇದನ್ನು ಮಾಡಬಾರ್ದು? ಅವ್ರ ಬೇಡಿಕೆಗಳನ್ನ ಯಾಕೆ ಈಡೇರಿಸಬಾರ್ದು? ಅದರ ಕಂದಾಯ ಇಲಾಖೆಗೆ ಏನೋ ಕೊಟ್ಟಿದ್ದಾರೆ, ಮಾಡಿರಪ್ಪ ಕಂದಾಯ ನಿರೀಕ್ಷಕರು ಅಂತೇಳಿ. 25-30 ಹಳ್ಳಿಗೆ ಒಬ್ಬ ಕಂದಾಯ ನಿರೀಕ್ಷಕರು ಅಲ್ಲೆಲ್ಲ ಆನ್ಲೈನ್ ಮಾಡಿಕೊಡ್ಬೇಕು. ಅದರಲ್ಲೂ ಮುಖ್ಯವಾಗಿ ಮೀಸಲು ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಂಶಾವಳಿ, ವೃದ್ಧಾಪ್ಯ ವೇತನ ಸೇರಿದಂತೆ ಒಟ್ಟು 25 ರೀತಿಯ ಪ್ರಮಾಣ ಪತ್ರಗಳಿಗೆ ಅರ್ಜಿ ಸಲ್ಲಿಸಿದಾಗ ಗ್ರಾಮ ಆಡಳಿತ